ಶ್ರೀಮದ್ ಆಚಾರ್ಯರು ನೀಡಿದಂತಹ ಸಿದ್ಧಾಂತ ಇವತ್ತು ಎಷ್ಟು ಜಗನ್ಮಾನ್ಯವಾಗಿದೆ, ಆ ಸಿದ್ಧಾಂತದಲ್ಲಿರ್ತಕ್ಕಂತಹ ವಿಶೇಷಗಳೇನೋ ಅದೆಲ್ಲವನ್ನು ಕೂಡ ಮತ್ತಷ್ಟು ಹೊಸ ಸ್ಫೂರ್ತಿಯಿಂದ ಅದನ್ನು ಮನನ ಮಾಡುವ, ಚಿಂತನೆ ಮಾಡತಕ್ಕಂತಹ ಒಂದು ಒಳ್ಳೆಯ ಸಮಯವೇ ಒಂದು ಸಂದರ್ಭವಾಗಿರ್ತಕ್ಕಂಥದ್ದಾಗಿದೆ. ವಾದಿರಾಜ ಗುರುಸಾರ್ವಭೌಮರು ಮಧ್ವ ಸಿದ್ಧಾಂತದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಪೂರ್ವಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇವಹಿ ಅಂತ ಅವರು ತಿಳಿಸ್ತಾ ಇದ್ದಾರೆ. ನಾನು ಬೇರೆ ಬೇರೆ ಸಿದ್ಧಾಂತಗಳನ್ನು ಅನ್ವೇಷಣೆ ಮಾಡಿದೆ, ಆದರೆ ಅವುಗಳಲ್ಲಿ ನನಗೆ ಬೇಕಾದಂತಹ ಸತ್ವ, ಆ ಮೌಲ್ಯಗಳೆಲ್ಲ ಸರಿಯಾಗಿ ನನಗೆ ಕಂಡು ಬರಲಿಲ್ಲ. ಅವರು ಬರೀ ಸತ್ಯವನ್ನಷ್ಟೇ ಹೇಳಿದ್ದಲ್ಲ, ಸತ್ಯದ ಜೊತೆಗೆ ಅಸತ್ಯದ ಬೆರಕೆಯನ್ನು ಕೂಡ ಅವರು ಮಾಡಿ ಹೇಳಿದ್ದಾರೆ. ಆದ್ದರಿಂದ ನಮಗೆ ಶುದ್ಧವಾದ ಸತ್ಯ, ಪ್ರಮಾಣಬದ್ಧವಾದಂತಹ ವಿಚಾರಗಳು ನನಗೆ ಇತರ ದರ್ಶನಗಳಲ್ಲಿ ಎಲ್ಲೂ ಕೂಡ ಕಂಡು ಬರಲೇ ಇಲ್ಲ. ಆದರೆ ಅದು ನನಗೆ ಕಂಡದ್ದು ಎಲ್ಲಿ ಎಂದರೆ, ಅವರು ಹೇಳ್ತಾ ಇದ್ದಾರೆ, ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ ಅಂತ ಇದ್ದಾರೆ. ಈ ಅನಂತರದಲ್ಲಿ ಬಂದಿರತಕ್ಕಂಥ ತತ್ವವಾದ ಶ್ರೀಮದ್ ಆಚಾರ್ಯರ ಸಿದ್ಧಾಂತ, ಅದರಲ್ಲಿ ನನಗೆ ಸರ್ವೋತ್ಕೃಷ್ಟವಾಗತ್ತಂತಹ ನೈರ್ಭರ್ಯ, ಅದರಲ್ಲಿ ಶ್ರದ್ಧೆ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಆ ಒಂದು ಸಿದ್ಧಾಂತದಲ್ಲಿ ನಾವು ವಿಶೇಷತೆಯನ್ನು ಕಂಡು ಅದನ್ನೇ ನಾನು ಮನಃಪೂರ್ವಕವಾಗಿ ನಂಬಿ ನಡೆದಿದ್ದೇನೆ ಅಂತ ವಾದಿರಾಜ ಗುರುಸಾರ್ವಭೌಮರು ತಮ್ಮ ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಆರಂಭದಲ್ಲೇ ಅವರು ತಿಳಿಸ್ತಾ ಇದ್ದಾರೆ. ಆದರೆ ಬೇರೆ ಬೇರೆ ದರ್ಶನಗಳನ್ನು ನಾವು ಗಮನಿಸಿದಾಗ ನಮ್ಮ ಭಾರತೀಯ ದರ್ಶನ ಪರಂಪರೆಗಳಲ್ಲಿ ದರ್ಶನವನ್ನು ಎರಡು ಬಗೆಯಾಗಿ ವಿಂಗಡಣೆ ಮಾಡಿದ್ದಾರೆ. ವೈದಿಕ ದರ್ಶನ ಮತ್ತು ಅವೈದಿಕ ದರ್ಶನ ಎಂಬುದಾಗಿ. ಭಗವಂತನ ಅಸ್ತಿತ್ವವನ್ನೇ ಒಪ್ಪದೆ, ವೇದಗಳ ಪ್ರಾಮಾಣ್ಯವನ್ನೇ ತೊರೆದು ಆ ಮೂಲಕವಾಗಿ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿದ ಅನೇಕ ದರ್ಶನಗಳೆಲ್ಲ ಅವೈದಿಕ ದರ್ಶನಗಳು ಅಂತ ಅವುಗಳು ಪ್ರಖ್ಯಾತವಾದರೆ, ವೇದ ಪ್ರಾಮಾಣ್ಯವನ್ನು, ಭಗವಂತನ ಅಸ್ತಿತ್ವವನ್ನೆಲ್ಲ ಒಪ್ಪಿ ವೇದಗಳ ತಳಹದಿಯಲ್ಲಿ ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿರ್ತಕ್ಕಂತಹ ಆ ದರ್ಶನಗಳೆಲ್ಲ ವೈದಿಕ ದರ್ಶನಗಳು ಅಂತ ಪ್ರಖ್ಯಾತವಾಗಿರ್ತಕ್ಕಂಥವುಗಳಾಗಿದೆ. ಆದ್ದರಿಂದ ಅಂತಹ ವೈದಿಕ ದರ್ಶನಗಳಲ್ಲಿ ಅದ್ವೈತ ಸಿದ್ಧಾಂತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತ ಮತ್ತು ದ್ವೈತ ಸಿದ್ಧಾಂತ, ಇವು ಮೂರುಗಳು ಪ್ರಖ್ಯಾತವಾಗಿರ್ತಕ್ಕಂಥವುಗಳಾಗಿ ಇವತ್ತಿಗೂ ಕೂಡ ಈ ಸಿದ್ಧಾಂತದ ಅನುಯಾಯಿಗಳು ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದ್ದಾರೆ. ಆ ಮಾತ್ರವಲ್ಲ, ಆ ಸಿದ್ಧಾಂತದ ಆ ಒಂದು ಅನುಯಾಯಿಗಳಾಗಿ ಅವುಗಳಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನು, ವಿಚಾರಗಳನ್ನು ಅನುಷ್ಠಾನ ಮಾಡ್ತಾ ತಮ್ಮ ತಮ್ಮ ಗುರುಗಳ ಒಂದು ಬಗ್ಗೆ ಅವರು ಒಳ್ಳೆ ಗೌರವ ಮನೋಭಾವವನ್ನು ಕೂಡ ಅವರು ಪಡೆದಿರ್ತಕ್ಕಂಥವರಾಗಿದ್ದಾರೆ. ಹಾಗಿರುವಾಗ ನಾವು ಯಾಕೆ ಅದ್ವೈತ ಸಿದ್ಧಾಂತವನ್ನು ಅರಸಬಾರದು? ಅಥವಾ ವಿಶಿಷ್ಟಾದ್ವೈತದಲ್ಲಿ ಏನು ಕೊರತೆಗಳಿದೆ? ನಮ್ಮ ಸಿದ್ಧಾಂತ ಅದು ನಾವು ಮಾಧ್ವರಾದ್ದರಿಂದ ಅದು ಸರ್ವೋತ್ಕೃಷ್ಟವಾದ ಸಿದ್ಧಾಂತ ಅಂತ ನಾವು ಮಾತ್ರ ಹೇಳ್ತಾ ಇದ್ದೇವಾ? ಅಥವಾ ನಿಜವಾದರೂ ಕೂಡ ಆ ಸಿದ್ಧಾಂತದಲ್ಲಿ ಏನು ಮೌಲ್ಯಗಳಿದೆ, ಯಾವುದಕ್ಕೋಸ್ಕರ ಅದನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಆಶ್ರಯಿಸಬೇಕು ಅಂತ ಈ ಎಲ್ಲ ಅಂಶಗಳನ್ನು ನಾವು ವಿಚಾರ ಮಾಡಿದಾಗ ಅದರಿಂದ ನಮಗೆ ಸ್ಪಷ್ಟವಾದ ಒಂದು ಅಂಶವನ್ನು ನಾವು ಅಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದಾಗಿದೆ. ಅದು ವಿಶೇಷವಾಗಿ ಇತರ ಸಿದ್ಧಾಂತಗಳೆಲ್ಲ ತಮ್ಮ ತಮ್ಮ ಪ್ರಮೇಯಗಳನ್ನು ಅವುಗಳು ತಿಳಿಸುವಾಗ ಅವುಗಳು ಪ್ರಮಾಣಬದ್ಧ ವಿಚಾರವನ್ನು ಹೇಳುವುದರ ಜೊತೆಗೆ ಕೆಲವು ಪ್ರಮಾಣ ವಿರುದ್ಧವಾದ ಅಪ್ರಾಮಾಣಿಕವಾದ ವಿಚಾರಗಳನ್ನು ಕೂಡ ಅವು ತಿಳಿಸಿಬಿಟ್ಟಿವೆ. ಅದರಿಂದಾಗಿ ಅಲ್ಲಿ ಅಸತ್ಯದ ಬೆರಕೆಯ ಜೊತೆಗೆ ಸತ್ಯವಾದ ವಿಚಾರಗಳು ಮೂಡಿಬಂದಿವೆ. ಅದರ ಶುದ್ಧವಾದ ಆ ಪ್ರಮಾಣಬದ್ಧವಾದ ಸತ್ಯ ವಿಚಾರಗಳನ್ನು ಮಾತ್ರ ನಾವು ಕಾಣಬಹುದಾಗಿದ್ದರೆ ಅದು ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಅಂತ ನಾವು ಘಂಟಾಘೋಷವಾಗಿ ಹೇಳಬಹುದು. ಇದರ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಈ ದರ್ಶನಗಳಲ್ಲಿ ಒಂದು ರೀತಿಯ ಮೌಲ್ಯಗಳನ್ನು ನಾವು ಹೇಗೆ ಗುರುತಿಸಬೇಕು? ಮೌಲ್ಯ ಅಂದರೆ ಏನು? ಅದಕ್ಕೆ ಹಿಂದಿನ ವಿಮರ್ಶಕರು ಹೇಳ್ತಾ ಇದ್ದಾರೆ ನೋಡಿ, ಸತ್ಯವನ್ನು ಅಸತ್ಯದಿಂದ ಬೇರ್ಪಡಿಸಿ ಪ್ರಮಾಣಗಳ ತಳಹದಿಯಲ್ಲಿ ಆ ಸತ್ಯದ ವಿಚಾರವನ್ನು ಮಾತ್ರ ನಾವು ಮನಗಾಣುವುದು, ಅವುಗಳನ್ನು ಚಿಂತನೆ ಮಾಡುವುದೇನಿದೆ ಅದೇ ನಿಜವಾದಂತಹ ಮೌಲ್ಯ. ಅನೇಕ ಸಂದರ್ಭಗಳಲ್ಲಿ ಕೆಲವು ವಾದಿಗಳು ತಮ್ಮ ವಿಚಾರಧಾರೆಗಳನ್ನು ಅವರು ನಿರೂಪಿಸುವಾಗ ಅವರು ತಮ್ಮ ಸತ್ಯ ವಿಚಾರಗಳ ಜೊತೆಗೆ ಅವರ ಅಜ್ಞಾನದಿಂದಲೋ ಅಥವಾ ಬೇರೆ ಬೇರೆ ಪ್ರಮಾಣಗಳ ಕೊರತೆಯಿಂದಲೋ ದುರ್ಬಲವಾದ ಪ್ರಮಾಣಗಳಿಂದ ಅವರು ಅಸತ್ಯದ ವಿಚಾರವನ್ನು ಕೂಡ ಬೆರೆಸಿಬಿಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಉದ್ಧವನಿಗೆ ಉಪದೇಶ ಮಾಡುವಾಗ, ನೋಡಿ, ನೀರನ್ನು ನಾವು ಕುಡಿಯಬೇಕಾಗಿದ್ದರೆ ಅದನ್ನು ನಿಜವಾಗಲೂ ಕೂಡ ಸೋಸಿ ನೀರನ್ನು ಕುಡಿಯಬೇಕು. ದೃಷ್ಟಿಪೂತಂ ನಸೇತ್ಪಾದಂ ವಸ್ತ್ರಪೂತಂ ಜಲಂ ಪಿಬೇತ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನೀರಿನಲ್ಲಿ ಏನಾದರೂ ಕಸ ಕಡ್ಡಿಗಳಿರ್ಬೋದು, ಅದನ್ನು ಬೇರ್ಪಡಿಸಿ ಅದರಿಂದ ಶುದ್ಧವಾದ ನೀರನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೇವೆ, ಅದರಂತೆ ಒಬ್ಬ ವಿಚಾರವಾದಿಯಾಗಿರ್ತಕ್ಕಂಥ ವ್ಯಕ್ತಿ ಅನೇಕ ದರ್ಶನಗಳು ತನ್ನ ಕಣ್ಣೆದುರುಗಡೆ ಇದ್ದರೂ ಕೂಡ ಇದನ್ನು ಅವನು ವಿಮರ್ಶೆ ಮಾಡಬೇಕಾಗತ್ತೆ, ಅನ್ವೇಷಣೆ ಮಾಡಬೇಕಾಗತ್ತೆ. ಇದರಲ್ಲಿ ಸತ್ಯದ ಭಾಗ ಎಷ್ಟಿದೆ, ಅಸತ್ಯದ ಬೆರಕೆ ಎಷ್ಟಾಗಿದೆ ಅನ್ನೋದನ್ನು ಅವನು ಅನ್ವೇಷಣೆ ಮಾಡಬೇಕಾಗತ್ತೆ.
ಈ ಹಿನ್ನೆಲೆಯಲ್ಲಿ ಎಳ್ಳಷ್ಟು ಕೂಡ ಅಸತ್ಯದ ವಿಚಾರವೇ ಇಲ್ಲದೇ ಇರತಕ್ಕಂತಹ ಮತ್ತು ಪ್ರಮಾಣಬದ್ಧವಾದ ವಿಚಾರವನ್ನು ಯಾವ ದರ್ಶನ ಹೇಳುತ್ತೆ ಆ ದರ್ಶನವೇ ಜಗತ್ತಿಗೆ ಮಾರ್ಗದರ್ಶನ ಮಾಡಲು ಅದು ಸಮರ್ಥವಾಗುತ್ತೆ. ಆ ದೃಷ್ಟಿಯಿಂದ ಆ ಅಂಶಗಳೆಲ್ಲ ಎಲ್ಲಿವೆ ಅಂತ ನಾವು ವಿಚಾರ ಮಾಡಿದಾಗ ಅದಕ್ಕೆ ಮೊದಲು ಬಂದ ದರ್ಶನಗಳೆಲ್ಲ ಈ ರೀತಿಯ ಮೌಲ್ಯಗಳಿಂದ ರಹಿತವಾಗಿದೆ ಅನ್ನೋದೇ ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾವು ಚಾರ್ವಾಕ ದರ್ಶನವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲು ಈಶ್ವರನ ಅಸ್ತಿತ್ವವನ್ನು ಅಲ್ಲಗಳೆದು ಮತ್ತು ದೇಹಕ್ಕಿಂತ ಬೇರೆಯಾದ ಆತ್ಮನನ್ನೇ ಒಪ್ಪದೆ ಈ ದೇಹವೇ ಆತ್ಮ ಅನ್ನತಕ್ಕಂತಹ ವಿಚಾರವನ್ನು ಅವರು ತಮ್ಮ ಸಿದ್ಧಾಂತದಲ್ಲಿ ಮಂಡನೆ ಮಾಡಿದರು. ಇಲ್ಲಿ ದೇಹವೂ ಕೂಡ ನಿಜವಾದಂತಹದ್ದು, ಅನಂತರದಲ್ಲಿ ಆತ್ಮನೂ ಕೂಡ ಅವನು ಇದ್ದಾನೆ, ಆತ್ಮನ ಅಸ್ತಿತ್ವವೂ ಕೂಡ ಇದೆ. ಆದರೆ ಜಡವಾದ ದೇಹದ ಅಭೇದವನ್ನು ಆತ್ಮನಿಗೆ, ಚೈತನ್ಯಮಯವಾದ ಆತ್ಮನಿಗೆ ಹೇಳ್ತಕ್ಕಂಥದ್ದೇನಿದೆಯಲ್ಲ ಇದು ಎಂದಿಗೂ ಕೂಡ ಸರಿಯಾಗತಕ್ಕಂಥದ್ದಲ್ಲ. ಆದ್ದರಿಂದ ಅವರು ಆತ್ಮನ ಬಗ್ಗೆ ವಿವೇಚನೆಯನ್ನು ನಡೆಸಬೇಕಾದರೆ ಅದಕ್ಕೆ ಅವರು ಕಂಡುಕೊಂಡಿರ್ತಕ್ಕಂತಹ ಪ್ರಮಾಣಗಳು ಎಂಥದ್ದು ಅಂದರೆ ಪ್ರತ್ಯಕ್ಷವೇ ಎಲ್ಲವನ್ನೂ ಸಾಧಿಸಿಬಿಡುತ್ತೆ ಅಂತ ಅವರು ಒಂದು ಮಾನದಂಡವನ್ನು ಇಟ್ಕೊಂಡು, ಆದರೆ ಅನೇಕ ಸಂದರ್ಭದಲ್ಲಿ ಕೆಲವು ಪ್ರಮಾಣಗಳಿಗೆ ಸೀಮಿತವಾದ ಶಕ್ತಿ ಇರುತ್ತೆ, ಅವುಗಳು ಅಷ್ಟನ್ನು ಮಾತ್ರ ಹೇಳ್ತವೆ, ಅದರಾಚೆಗೆ ಹೇಳುವ ಸಾಮರ್ಥ್ಯ ಅವುಗಳಿಗೆ ಪ್ರಮಾಣಗಳಿಗೆ ಇರೋದಿಲ್ಲ. ಉದಾಹರಣೆಗೆ ಕಣ್ಣು, ಅದು ನಮಗೆ ಕಣ್ಣಿಗೆ ಕಾಣುವ ವಸ್ತುವನ್ನು ಮಾತ್ರ ಹೇಳುತ್ತೆ, ಅದರ ಆಚೆ ಇರತಕ್ಕಂತಹ ವಸ್ತುವನ್ನು ಅದು ಯಾವುದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಚಾರ್ವಾಕರು ನಮ್ಮ ಕಣ್ಣಿಗೆ ಕಾಣದ ಆದರೂ ಕೂಡ ನಮ್ಮ ದೇಹದ ಒಳಗಡೆ ಇರತಕ್ಕಂಥ ಆತ್ಮನನ್ನು ಅವರು ಗುರುತಿಸಬೇಕಾದರೆ ನಾವು ಪ್ರತ್ಯಕ್ಷೈಕ ಪ್ರಮಾಣಿನಃ, ಕಣ್ಣು ಏನನ್ನು ಹೇಳುತ್ತೆ ಅದನ್ನು ಮಾತ್ರ ನಂಬುತ್ತೇವೆ. ಕಣ್ಣಿಗೆ ಗೋಚರವಲ್ಲದೆ ಇರತಕ್ಕಂಥದ್ದು ಅನುಮಾನದಿಂದ ಅಥವಾ ಆಗಮದಿಂದ ನಾವು ಯಾವುದನ್ನು ಕೂಡ ಅಂಥ ವಿಚಾರಗಳನ್ನು ಅವರು ಒಪ್ಪೋದಿಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವರ ದರ್ಶನದಲ್ಲಿ ಅಸತ್ಯದ ಬೆರಕೆ ಎಂಬತಕ್ಕಂಥದ್ದು ಆಗ್ತದೆ. ಯಾಕೆಂದರೆ ಎಲ್ಲೂ ಕೂಡ ಜಡವಾಗಿರ್ತಕ್ಕಂತಹ ದೇಹವನ್ನು ಚೈತನ್ಯಮಯವಾದ ಆತ್ಮ ಅಂತ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ದೇಹ ಎಂಬತಕ್ಕಂಥದ್ದು ಬಿದ್ದು ಹೋಗುತ್ತೆ, ಆದರೆ ಆತ್ಮ ಮಾತ್ರ ಬೇರೊಂದು ದೇಹವನ್ನು ಪಡೆದು ಮತ್ತೆ ಭೂಲೋಕದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಅವನು ಹುಟ್ಟುತ್ತಾನೆ ಅನ್ನತಕ್ಕಂತಹ ಮಾತುಗಳಿದೆ. ಅಷ್ಟು ಮಾತ್ರವಲ್ಲ, ದೇಹವನ್ನು ಬಿಟ್ಟ ವ್ಯಕ್ತಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಹಾಗಾದರೆ ದೇಹವನ್ನು ಬಿಟ್ಟು ಕೂಡ ಆತ್ಮನ ಅಸ್ತಿತ್ವ ಇದೆ ಅಂತಾದಾಗ ದೇಹವೇ ಆತ್ಮ ಅನ್ನತಕ್ಕಂಥ ಅವರ ವಿಚಾರಕ್ಕೆ ಆ ಮೌಲ್ಯ ಎಂಬತಕ್ಕಂಥದ್ದು ಬರಲಿಲ್ಲ. ಆದ್ದರಿಂದ ಅಶಾಶ್ವತವಾದ ವಸ್ತುವಿನಿಂದ ನಾವು ಶಾಶ್ವತವನ್ನು ಬೇರ್ಪಡಿಸಿ ನಾವು ತಿಳಿದುಕೊಂಡಾಗಲೇ ಅದೇ ದರ್ಶನಗಳಲ್ಲಿ ನಿಜವಾದಂತಹ ಮೌಲ್ಯವಾಗುತ್ತೆ. ಇಲ್ಲಿ ದೇಹ ಎಂಬುದು ಅಶಾಶ್ವತ, ಆದರೆ ಆ ದೇಹದ ಒಳಗಡೆ ಇರತಕ್ಕಂಥ ಆತ್ಮ ಅದು ಶಾಶ್ವತವಾಗಿದ್ದಾನೆ. ಆದರೆ ಅಲ್ಲಿ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದರ ಬಗ್ಗೆ ಸರಿಯಾದಂತಹ ವಿವೇಚನೆಯನ್ನು ಅವರು ನೀಡದೆ ಅದಕ್ಕೆ ದುರ್ಬಲವಾದ ಪ್ರಮಾಣಗಳನ್ನು ಅವರು ಅನುಸರಣೆ ಮಾಡಿ ಅದರಿಂದ ಅತ್ಯಂತ ಪ್ರಮಾಣ ವಿರುದ್ಧವಾದ ವಿಚಾರವನ್ನೇ ಅವರು ತಮ್ಮ ಸಿದ್ಧಾಂತದಲ್ಲಿ ಮಂಡಿಸಿದಂತೆ ಆಯಿತು. ಆದ್ದರಿಂದಲೇ ಚಾರ್ವಾಕ ದರ್ಶನ ಅದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಲ್ಲಿ ಅದು ವಿಫಲವಾಗಿ ಬಿಟ್ಟಿದೆ. ಇವತ್ತಿಗೆ ಆ ದರ್ಶನ ಹೇಳೆ ಹೆಸರಿಲ್ಲದೆ ಅದು ಕಣ್ಮರೆಯಾಗಿಬಿಟ್ಟಿದೆ. ಎಲ್ಲೋ ಯಾವುದೋ ಕಾಲದಲ್ಲಿ ಆ ದರ್ಶನ ಬಂದಿತ್ತು ಅಂತಷ್ಟೇ ನಾವು ಅದರ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ವಿ. ಹಾಗಾದರೆ ಬೇರೆ ಬೇರೆ ಇತರ ದರ್ಶನಗಳನ್ನು ಕೂಡ ನಾವು ವಿಚಾರ ಮಾಡಿದಾಗ ಅಲ್ಲಿ ಅವರು ತಮ್ಮ ಒಂದು ಬುದ್ಧಿದೋಷದಿಂದಲೋ ಅಥವಾ ಅವರ ಪ್ರಮಾಣಗಳ ಆಯ್ಕೆಯಲ್ಲಿ ಆ ಸರಿಯಾದಂತಹ ಒಂದು ಆಸಕ್ತಿಯನ್ನು ವಹಿಸದೇ ಇಲ್ಲದೇ ಇರುವ ಕಾರಣದಿಂದಲೋ ಅವರಿಂದ ಮೂಡಿಬಂದ ಆ ವಿಚಾರಗಳಲ್ಲಿ ಅಂತಹ ಸತ್ವ ಎಂಬತಕ್ಕಂಥದ್ದು ಅದು ಕಂಡು ಬರುವುದಿಲ್ಲ. ಆದ್ದರಿಂದ ಒಬ್ಬ ದಾರ್ಶನಿಕನ ಗುರಿ ಮುಖ್ಯವಾಗಿ ಏನಾಗಿರಬೇಕು ಅಂದರೆ ನಾನು ಸತ್ಯ ವಿಚಾರಗಳನ್ನೇ ಸಮಾಜಕ್ಕೆ ನಾವು ಸಮರ್ಪಣೆ ಮಾಡಬೇಕು. ಆ ಸತ್ಯ ವಿಚಾರಗಳ ತಳಹದಿಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತೆ ಆಗಬೇಕು. ಆವಾಗ ನಮ್ಮ ದರ್ಶನ ಅವರ ಸಮಾಜದ ಅಥವಾ ಸಮಾಜದ ಜನಗಳ ಬದುಕಿಗೆ ಅದು ಮಾರ್ಗದರ್ಶನವನ್ನು ಅದು ಮಾಡುವ ಮೂಲಕ ಅದು ವಿಶೇಷವಾದ ಪ್ರಯೋಜನವನ್ನು ಸಮಾಜ ಪಡೆಯಲಿ ಅನ್ನತಕ್ಕಂಥ ಒಂದು ಸದುದ್ದೇಶದಿಂದ ಆ ಸಿದ್ಧಾಂತ ಹೊರಟಿರಬೇಕಾಗತ್ತೆ. ಆದರೆ ಚಾರ್ವಾಕ ದರ್ಶನದಲ್ಲಿ ಅಂತಹ ಯಾವ ಮೌಲ್ಯಗಳನ್ನು ಕೂಡ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಅದು ಯಾವತ್ತೂ ಕೂಡ ಅದು ಶ್ರೇಷ್ಠವಾಗಿ ಅದು ಎಲ್ಲರಿಗಿಂತ ಆದರಣೀಯವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲವೇ. ಅದೇ ತರಹ ಅನಂತರ ನಾವು ಬೇರೆ ಬೇರೆ ಅದ್ವೈತ ವಿಶಿಷ್ಟಾದ್ವೈತ ದರ್ಶನಗಳ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಹೊರಟಾಗ ಅದ್ವೈತ ದರ್ಶನ ಅನೇಕ ವಿಚಾರಗಳನ್ನು ಶ್ರುತಿಬದ್ಧವಾಗಿ ಪ್ರಮಾಣಗಳ ನೆಲೆಯಲ್ಲೇ ಅದು ಸಮರ್ಥನೆ ಮಾಡಲಿಕ್ಕೆ ಹೊರಟಾಗಲೂ ಕೂಡ ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ ವೇದಗಳಲ್ಲೇ ನೇರವಾಗಿ ಹೇಳಿದ ವಿಚಾರಗಳನ್ನು ಕೈಬಿಟ್ಟು ವೇದಗಳ ಪ್ರಮಾಣದಿಂದ ಸಿದ್ಧವಾಗುವ ಅಂಶವನ್ನು ಅದು ತಮಗೆ ಅದು ಬೇಡ ಅನ್ನತಕ್ಕಂತಹ ದೃಷ್ಟಿಯಿಂದ ಅವರು ತೊರೆದಾಗ ಅಲ್ಲಿಯೂ ಕೂಡ ಸತ್ಯವಾದ ವೇದದಲ್ಲಿ ಪ್ರತಿಪಾದಿತವಾದ ವಿಚಾರಗಳ ಬಗ್ಗೆ ಅಸತ್ಯದ ವಿಚಾರವನ್ನು ಕೂಡ ಅವರು ಹೇಳಿದಂತೆ ಆಗುತ್ತೆ. ನಿಜವಾದ ವಿಚಾರವನ್ನು ಅವರು ಕೈಬಿಟ್ಟಿದ್ದಾರೆ. ಅದನ್ನು ಕೂಡ ಅದ್ವೈತ ಸಿದ್ಧಾಂತದಲ್ಲಿ ನಾವು ಈ ಮೌಲ್ಯಗಳ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ.
ಉದಾಹರಣೆಗೆ ಬ್ರಹ್ಮಸೂತ್ರಗಳಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ನತಕ್ಕಂಥ ಬ್ರಹ್ಮಸೂತ್ರದಿಂದ ಈ ಎಲ್ಲ ಜಗತ್ತನ್ನು ಭಗವಂತನೇ ನಿರ್ಮಾಣ ಮಾಡ್ತಾ ಇದ್ದಾನೆ. ನಮಗೆ ಭಗವಂತ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವನು ನಿರ್ಮಾಣ ಮಾಡಿದ ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಆ ಜಗತ್ತನ್ನು ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಅವನು ಇರಲೇಬೇಕು. ಆದ್ದರಿಂದ ಈ ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೂಡ ಭಗವಂತನೇ ಕೊಡ್ತಾ ಇದ್ದಾನೆ. ಅಂತಹ ಭಗವಂತನ ಬಗ್ಗೆ ನಾವು ವಿಚಾರ ಮಾಡಬೇಕು ಅಂತ ವೇದವ್ಯಾಸ ದೇವರು ನಿರ್ಣಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ವೇದಗಳ ಸಮಾಖ್ಯೆಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಜನ್ಮಾದ್ಯಸ್ಯ ಯತಃ ಎಂಬತಕ್ಕಂಥ ಸೂತ್ರ ಅದು ವೇದಗಳಲ್ಲಿ ಹೇಳಿದ ಭಗವಂತನ ಅಷ್ಟಕರ್ತೃತ್ವವನ್ನೇ ತಿಳಿಸ್ತಾ ಇದೆ ಅಂತ ಹೇಳುವಾಗ ಅವರೊಂದು ಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ ಅದ್ವೈತ ಸಿದ್ಧಾಂತದಲ್ಲಿ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಆ ಒಂದು ಶ್ರುತಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ನೋಡಿ. ಯಾವ ಯಾರಿಂದಾಗಿ ಈ ಎಲ್ಲ ಜಗತ್ತು ಸೃಷ್ಟಿಯನ್ನು ಪಡೀತಾ ಇದೆ, ಅನಂತರದಲ್ಲಿ ಯಾರ ರಕ್ಷಣೆಯಲ್ಲಿ ಅದು ಇರುತ್ತೆ, ಕೊನೆಗೆ ಅವನಲ್ಲೇ ಅದು ಲಯವನ್ನು ಪಡೆಯುತ್ತೆ, ಕೊನೆಗೆ ಅಭಿಸನ್ನಿವೇಶ ಅಂದರೆ ಮೋಕ್ಷವನ್ನು ಕೂಡ ಅದೇ ಭಗವಂತನಿಂದ ಆ ಸಾಧಕನು ಪಡಿತಾನೆ ಅಂತ ಇಲ್ಲಿ ಹೇಳುವಾಗ ಭಗವಂತನೇ ಜಗತ್ ಸೃಷ್ಟಿಯನ್ನು ಮಾಡುವವನಾಗಿದ್ದಾನೆ. ಅದೇ ತರಹ ಅವನೇ ಜಗತ್ತಿನ ಸಂರಕ್ಷಣೆಯನ್ನು ಮಾಡ್ತಾನೆ. ಮತ್ತು ರುದ್ರದೇವರ ಮಾಧ್ಯಮದಲ್ಲಿದ್ದು ಜಗತ್ತಿನ ಸಂಹಾರವನ್ನು ಕೂಡ ಅವನೇ ಮಾಡ್ತಾನೆ. ಕೊನೆಗೆ ಅಭಿಸಂವಿಶಂತಿ ಅನ್ನುವ ಹಂತದಿಂದ ಅಲ್ಲಿ ಭಗವಂತನೇ ಎಲ್ಲರಿಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ ಅನ್ನುವಂತಹ ಅಂಶವನ್ನು ಬಹಳ ಸ್ಪಷ್ಟವಾಗಿ ವೇದವೇ ಇಲ್ಲಿ ಹೇಳ್ತಾ ಇದೆ. ನಮಗೆ ವೇದಕ್ಕಿಂತ ದೊಡ್ಡ ಪ್ರಮಾಣ ಮತ್ತೊಂದು ಇಲ್ಲವೇ. ವೇದ ಯಾವುದನ್ನು ಹೇಳ್ತಾ ಇದೆ ಅದನ್ನು ನಾವು ಕಣ್ಣು ಮುಚ್ಚಿ ಒಪ್ಪಲೇಬೇಕಾಗಿರ್ತಕ್ಕಂಥದ್ದು. ಏಕೆಂದರೆ ವೇದದಲ್ಲಿ ನಮಗೆ ಇದು ಬೇಕಾದ ಭಾಗ, ಇದು ನಮಗೆ ಬೇಡದ ಭಾಗ, ಆದ್ದರಿಂದ ಇದು ನಮಗೆ ಬೇಡ, ಅದನ್ನು ಬಿಟ್ಬಿಡ್ತೇವೆ ಅಂತ ಹೇಳೋದಕ್ಕೆ ಅಲ್ಲಿ ಅವಕಾಶ ಎಂಬತಕ್ಕಂಥದ್ದಿಲ್ಲ.